ಸೇನಾ ವಾಹನದಲ್ಲಿ 20 ಜನ ಯೋಧರು ಇದ್ದರು ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಭಾರಿ ಪ್ರಮಾಣದಲ್ಲಿ ಐಡಿಯನ್ನು ಸ್ಫೋಟಿಸಿದ್ದಾರೆ ನಕ್ಸಲರು. ರೋಡೇ ಕಂದಕ ಆಗೋಗಿದೆ. ಸೇನಾ ವಾಹನದಲ್ಲಿ 20 ಜನ ಯೋಧರಿದ್ದರು. ಈಗ ಬರ್ತಿರೋ ಮಾಹಿತಿ ಪ್ರಕಾರ 9 ಜನ ಯೋಧರು ಮೃತಪಟ್ಟಿದ್ದಾರೆ. ಇನ್ನು 11 ಜನರ ಆರೋಗ್ಯ ಸ್ಥಿತಿ ಹೇಗಿದೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಮಾಹಿತಿ ಬರಬೇಕಾಗಿದೆ. 20 ಯೋಧರು ಕೂಂಬಿಂಗ್ ಶುರು ಮಾಡಿದರು ನಕ್ಸಲರ ವಿರುದ್ಧ. ಇತ್ತೀಚೆಗಷ್ಟೇ 5 ಜನ ನಕ್ಸಲ್ಸನ್ನು ಹೊಡೆದುರುಳಿಸಿತ್ತು ಸೇನೆ. ಇದು ಕೇಂದ್ರ ಸರ್ಕಾರದ ವತಿಯಿಂದ ನಡೀತಾ ಇರತಕ್ಕಂಥ ಆಪರೇಷನ್. ಭಾರಿ ಪ್ರಮಾಣದಲ್ಲಿ ಐಇಡಿ ಸ್ಫೋಟಿಸಿದ್ದಾರೆ ನಕ್ಸಲರು ಛತ್ತೀಸ್ಗಢ ರಾಜ್ಯದಲ್ಲಿ. 9 ಯೋಧರ ದೇಹ ಛಿದ್ರವಾಗಿ ಹೋಗಿದೆ ಅಂತಕ್ಕಂಥ ಮಾಹಿತಿ. ಇನ್ನೂ ಹಲವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಗಾಯಗೊಂಡಿದ್ದಾರೆ ತೀವ್ರ ಸ್ವರೂಪದಲ್ಲಿ. ಅವ್ರನ್ನ ಹಾಸ್ಪಿಟ್ಲಿಗೆ ಈಗ ಅಡ್ಮಿಟ್ ಮಾಡುವಂತಹ ಕೆಲಸಗಳು ಕೂಡ ನಡೀತಾ ಇದೆ. ಇದು ನೋಡ್ತಾ ಇದ್ದೀರಲ್ಲ, ಇದೇ ಜಾಗದಲ್ಲೇ ಆ CRPF ವಾಹನ ಪಾಸ್ ಆಗ್ತಾ ಇತ್ತು. ಅಂದರೆ ಕಾಡು ದಾರಿಗಳಲ್ವಾ, ಹೀಗೆ ಇರೋದು, ಮಡ್ ರೋಡ್ಗಳೇ ಇರತಕ್ಕಂಥದ್ದು. ಅಲ್ಲಿ ರೋಡಲ್ಲೇ ಅಡಗಿಸಿಟ್ಟಿದ್ರು ಐಇಡಿಗಳನ್ನು. ಇದು ವೆಹಿಕಲ್ ಬರೋ ಟೈಮ್ ಕರೆಕ್ಟಾಗಿ ಸ್ಫೋಟ ಮಾಡಿದ್ದಾರೆ. ರಿಮೋಟಿಂದನೋ ಯಾವುದರಿಂದೋ ಸ್ಫೋಟ ಮಾಡಿರ್ತಾರೆ. ಎಲ್ಲಕ್ಕೆ ಇದಾಗೋಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡಿತೀನಿ. ಶಬೀರ್, ಈಗ 20 ಜನ ಯೋಧರು ಇದ್ದರು ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಉಳಿದವರ ಸ್ಥಿತಿ ಹೇಗಿದೆ? ಚಿಂತಾಜನಕವಾಗಿದೆಯಾ? ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್? ಅರವಿಂದ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ನಿರಂತರವಾದಂಥ ಕಾರ್ಯಾಚರಣೆಗಳು ಈಗ ನಕ್ಸಲ್ ವಿರುದ್ಧ ನಡೀತಾ ಇರುವಂಥದ್ದು. ನಾನು ಏನು ಬೇರೆ ಬೇರೆ ಪ್ರದೇಶಗಳಲ್ಲಿ ಅಡುಕೊಳ್ತಂಥ ನಕ್ಸಲರನ್ನ ಹುಡುಕಿ ಅವ್ರನ್ನ ಹತ್ಯೆ ಮಾಡುವಂಥ ಕೆಲಸವನ್ನು, ಹೊಡೆದುರುಳಿಸುವಂಥ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಅವಕಾಶಗಳನ್ನು ಕೊಡಲಾಗಿತ್ತು. ಆದಾಗ್ಯೂ ಕೂಡ ಅವರು ಏನು ನಿರಂತರವಾದಂಥ ಕಾರ್ಯಾಚರಣೆಗಳನ್ನು ಭದ್ರತಾ ಪಡೆಗಳ ವಿರುದ್ಧ ಮಾಡ್ತಾ ಇದ್ರು. ಹೀಗಾಗಿ ಅವರ ವಿರುದ್ಧ ಕಾರ್ಯಾಚರಣೆಗಳನ್ನು ಭದ್ರತಾ ಪಡೆಗಳು ಕೂಡ ನಿರಂತರವಾಗಿ ಮಾಡ್ತಾ ಇದ್ವು. ಹೀಗಾಗಿ ನಕ್ಸಲರು ಮತ್ತು ಭದ್ರತಾ ಪಡೆಗಳ ವಿರುದ್ಧ ನಿರಂತರವಾದಂತಹ ಒಂದು ಸಂಘರ್ಷ ಏರ್ಪಡ್ತಾ ಇತ್ತು. ಇತ್ತೀಚೆಗೂ ಕೂಡ ಸಾಕಷ್ಟು ಸಂಘರ್ಷಗಳು ಕೂಡ ಏರ್ಪಟ್ಟಿದ್ವು. ಇವತ್ತು ಕೂಡ ಒಂದು ಮಾಹಿತಿಯ ಆಧಾರದ ಮೇಲೆ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಲಿಕ್ಕೆ ತೆರಳಿದ್ರು. ಈ ಸಂದರ್ಭದಲ್ಲಿ ಆ ಒಂದು ಕಾರ್ಯಾಚರಣೆಯ ಭಾಗವಾಗಿ ವಾಪಸ್ ತೆರಳಬೇಕಾದಂಥ ಸಂದರ್ಭದಲ್ಲಿ ಈ ಒಂದು ದಾಳಿ ನಡೆದಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಒಟ್ಟು ಈ ಒಂದು ವಾಹನ ಏನಿದೆ, ಸೇನಾ ವಾಹನ, ಇದರಲ್ಲಿ 20 ಜನ ಸಿಬ್ಬಂದಿಗಳಿದ್ರು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಈಗ ಚಾಲಕ ಸಹಿತ 9 ಜನ ಸಾವನ್ನಪ್ಪಿರುವಂಥದ್ದು, ಹುತಾತ್ಮರಾಗಿರುವಂಥದ್ದು. ಬಾಕಿ 11 ಜನ ಗಾಯಾಳುಗಳಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಜೊತೆಗೆ ಅವರನ್ನ ಸ್ಥಳೀಯ ಆಸ್ಪತ್ರೆಗೂ ಕೂಡ ದಾಖಲಿಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಅವರಿಗೆ ಟ್ರೀಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು. ಆದ್ರೆ ಗಂಭೀರ ಸ್ವರೂಪದ ಸ್ಫೋಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾವು ನೋವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಬಹುದಾದಂತಹ ಅನುಮಾನಗಳು ಕೂಡ ಈಗ ವ್ಯಕ್ತ ಆಗಿರುವಂತದ್ದು. ಆದ್ರೆ ಕೆಲವು ಸೈನಿಕರ ಮೃತದೇಹಗಳು ಛಿದ್ರ ಆಗಿರುವಂತಹ ವಿಡಿಯೋಗಳು ಕೂಡ ಈಗ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅರವಿಂದ್.